ಹೊಸ ವರ್ಷಾಚರಣೆಗೆ ಸಿಲಿಕಾನ್ ಸಿಟಿಯಲ್ಲಿ ಸಕಲ ತಯಾರಿ ನಡೀತಾ ಇದೆ. ಸೊ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಹಾಟ್ಸ್ಪಾಟ್ ಅಂತ ಹೇಳಿದ್ರೆ ಅದು ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟು, ಕಮರ್ಷಿಯಲ್ ಸ್ಟ್ರೀಟು ಇವೆಲ್ಲ ಜಾಗ. ಸೊ ಈ ಜಾಗದಲ್ಲಿ ಯಾವ ರೀತಿಯ ಪ್ರಿಪರೇಷನ್ಸ್ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಯೋಗೇಶ್ವರ್ ಆ ಒಂದು ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತಾರೆ. ಸೊ ಪ್ರತಿ ಸಲ ಕೂಡ ಬಹುತೇಕ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಈ ಚರ್ಚ್ ರೋಡ್ಗಳಲ್ಲೆಲ್ಲ ಬಂದು ಡಿಸೆಂಬರ್ 31ರ ರಾತ್ರಿ ಸೇರ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಬರುವಂತಹ ಜನರಿಗೂ ಖುಷಿ ಆಗಬೇಕು ಅಂತ ಈ ಭಾಗದಲ್ಲಿ ಮಧುವಣ ಗಿತ್ತಿಯ ಹಾಗೆ ರಸ್ತೆಗಳು ಅಲಂಕಾರಗೊಂಡಿರುತ್ತೆ. ಸೊ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಕಲರ್ಫುಲ್ ಆದಂತಹ ಲೈಟ್ಸ್ ನಿಂದ ಈಗ ಆಲ್ರೆಡಿ ಜಗಮಗಿಸ್ತಾ ಇರುವಂತದ್ದು. ಅದರ ಜೊತೆಗೆ ಬಂದಿರುವಂತಹ ಜನರು ಕೂಡ ಬೆಂಗಳೂರಿನ ಬೇರೆ ಬೇರೆ ಜಾಗದಿಂದ ಅನೇಕ ಜನರು ಬಂದಿದ್ದು ಅವರೆಲ್ಲರೂ ಕೂಡ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಳ್ತಾ ಇರುವಂತಹ ದೃಶ್ಯ. ಜೊತೆಗೆ ಅವರವರ ಮೊಬೈಲ್ ನಲ್ಲಿ ಈ ಜಾಗದ ದೃಶ್ಯವನ್ನ ಸೆರೆ ಹಿಡಿಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟು ಬ್ಯೂಟಿಫುಲ್ ಆಗಿ ಈ ರಸ್ತೆ ರೆಡಿ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಬರುವಂತಹ ಜನರ ಸೇಫ್ಟಿಗೋಸ್ಕರನೂ ಕೂಡ ಪೊಲೀಸ್ ಇಲಾಖೆಯು ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ಈಗಾಗಲೇ ಈ ಭಾಗದಲ್ಲಿ GBA ಪ್ರೊವೈಡ್ ಮಾಡಿರುವಂತಹ CCTVಗಳ ಅಳವಡಿಕೆಯ ಕೆಲಸ ಕೂಡ ಆಗಿರುವಂತದ್ದು. ಸುರಕ್ಷತೆಯ ದೃಷ್ಟಿಯಿಂದ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡಿಬಾರದು ಅನ್ನುವಂತಹ ಕಾರಣಕ್ಕೆ ಜನರು CCTV ಕಣ್ಗಾವಲಲ್ಲಿ ಇರ್ತಾರೆ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸಾಕಷ್ಟು CCTVಗಳನ್ನ ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಪೊಲೀಸ್ ವಾಚ್ ಟವರ್ ಗಳನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಅಂದ್ರೆ ಅಲ್ಲಲ್ಲಿ ಪೊಲೀಸ್ ವಾಚ್ ಟವರ್ ಗಳನ್ನ ಮಾಡಲಾಗಿದೆ. ಇಲ್ಲಿ ನಿಂತ್ಕೊಂಡು ಪೊಲೀಸರು ಗಮನಿಸ್ತಾ ಇರ್ತಾರೆ ಯಾವ್ಯಾವ ರೀತಿಯಾದಂತಹ ಚಟುವಟಿಕೆಗಳಾಗ್ತಾ ಇರುತ್ತೆ ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಅನೌನ್ಸ್ಮೆಂಟ್ಗೂ ಕೂಡ ಅಲ್ಲಲ್ಲಿ ಧ್ವನಿವರ್ಧಕಗಳ ಅಳವಡಿಕೆಯನ್ನ ಕೂಡ ಮಾಡಿರುವಂತಹದ್ದು. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಧ್ವನಿವರ್ಧಕ ಕೂಡ ಅಳವಡಿಕೆ ಆಗಿದೆ. ಅಂದ್ರೆ ಯಾವುದಾದ್ರೂ ಮಿಸ್ಸಿಂಗ್ ಕೇಸ್ ಆದ್ರೆ ಅಥವಾ ಬೇರೆ ಏನಾದರೂ ಜನಕ್ಕೆ ಒಂದಷ್ಟು ಅಲರ್ಟ್ ಸಂದೇಶವನ್ನು ಕೊಡೋದಕ್ಕಾಗಲಿ ಅಥವಾ ಜನಕ್ಕೆ ಕಮ್ಯುನಿಕೇಟ್ ಮಾಡೋದಕ್ಕಾಗಲಿ ಅವೆಲ್ಲದಕ್ಕೂ ಕೂಡ ಇಲ್ಲಿ ಧ್ವನಿವರ್ಧಕಗಳ ಅಳವಡಿಕೆ ಆಗಿದೆ. 3-2-1 ಅಂತ ಹೇಳಿ 2026 ಬರಮಾಡಿಕೊಳ್ಳುವಂತಹ ರೀತಿಗೆ ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸೊ ಡಿಸೆಂಬರ್ 31 ರಾತ್ರಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಸೊ ಇದೇ ಕಾರಣಕ್ಕೋಸ್ಕರ ಈ ಬ್ರಿಗೇಡ್ ರೋಡ್ ಆಗಲಿ, ಚರ್ಚ್ ಸ್ಟ್ರೀಟ್ ಆಗಲಿ, ಕಮರ್ಷಿಯಲ್ ಸ್ಟ್ರೀಟ್ ಆಗಲಿ ಇಲ್ಲೆಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ ಪೊಲೀಸ್ ಆಯುಕ್ತರು ಕೂಡ ಈ ಭಾಗದಲ್ಲೆಲ್ಲ ಬಂದು ಯಾವ ರೀತಿ ತಯಾರಿ ಇದೆ ಅಂತ ರೌಂಡ್ಸ್ ಅನ್ನು ಕೂಡ ಹಾಕಿರೋದು. ಪಬ್ಗಳಿಗೆ, ಬಾರ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ರಾತ್ರಿ 1 ಗಂಟೆಯ ನಂತರ ಯಾವುದೇ ರೀತಿಯಾಗಿ ತೆರೆಯುವಂಗಿಲ್ಲ ಅಂತ ಹೇಳಿ ಅವರಿಗೆ 30 ಸೂಚನೆಗಳನ್ನು ಕೂಡ ಸಭೆ ಮಾಡಿ ಈಗಾಗಲೇ ಕೊಟ್ಟಿರುವಂತದ್ದು. ಸೊ 2026 ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಸಕಲ ರೀತಿಯಲ್ಲಿ ತಯಾರಿ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.